ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಾನು ಗ್ರಾಸರೀಸ್ ಶಾಪಿಂಗ್ ಮಾಡಿ ಬಂದು ಎಲ್ಲ ಐಟಮ್ಸ್ ತೋರಿಸಿದಾಗ ಅದರಲ್ಲಿ ನೈಲಾನ್ ಶಾವಿಗೆ ತಂದಿದ್ದೆ, ಅದು ರೋಸ್ಟೆಡ್ಡು. ಅದರಲ್ಲಿ ಹೇಗೆ ಪಾಯಸ ಮಾಡೋದು ಅಂತ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ತುಂಬ ಸುಲಭವಾಗಿ ಅದನ್ನು ನಾನು ಇವತ್ತು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ತುಪ್ಪ ಹಾಕಿದ್ದೀನಿ, ಅದಕ್ಕೆ ಗೋಡಂಬಿ ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗ ನಾನು ದ್ರಾಕ್ಷಿ ಕೂಡ ಹಾಕಿ ಹುರ್ಕೋತೀನಿ. ಅದಾದಮೇಲೆ ಎರಡೂ ಚೆನ್ನಾಗಿ ರೋಸ್ಟ್ ಆಗಿದ್ದಾದಮೇಲೆ ನಾನು ಶಾವಿಗೆನ ಡೈರೆಕ್ಟಾಗಿ ಹಾಕ್ತಿದ್ದೀನಿ, ಯಾಕಂದರೆ ಇದು ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ಹಾಕಿದ್ರೆ ಸಾಕು, ರೋಸ್ಟ್ ಏನು ಮಾಡೋದು ಬೇಡ. ಇದಕ್ಕೆ ನಾನು ಫಸ್ಟ್ ಅರ್ಧ ಲೀಟ್ರ್ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತು ಇನ್ನೂ ಅರ್ಧ ಲೀಟ್ರ್, ಟೋಟಲ್ 1 ಲೀಟರ್ ಹಾಲು ಹಾಕಿದ್ದೀನಿ. ಹಾಲು ಮತ್ತು ಶಾವಿಗೆ ರೇಷಿಯೋನ ನೀವು ನೋಡ್ಕೋಬೋದು, ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ. ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ಶಾವಿಗೆ ಎಲ್ಲ ಚೆನ್ನಾಗಿ ಸ್ವೆಲ್ ಆಗುತ್ತಲ್ಲ ಹಾಲಲ್ಲಿ ಬೆರೆತ ಮೇಲೆ, ಆವಾಗ ತುಂಬ ಗಟ್ಟಿಯಾಗಿಬಿಡುತ್ತೆ. ನಾನು ಇದಕ್ಕೆ ಸಕ್ಕರೆ ಹಾಕಿ ಮಾಡ್ತಾಯಿಲ್ಲ, ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ, ಹೆಲ್ದಿಯರ್ ವರ್ಷನು. ತುಪ್ಪ ಕೂಡ ತುಂಬ ಕಡಿಮೆ ಹಾಕಿದ್ದೀನಿ ನಾನು. ಹಾಗೆಯೇ ಹಾಲು ನಾನು ಫುಲ್ ಫ್ಯಾಟ್ ಮಿಲ್ಕ್ ಯೂಸ್ ಮಾಡ್ತಿದ್ದೀನಿ, ಯಾಕೆ ಅಂದರೆ ಕ್ರೀಮಿ ಆಗಿರುತ್ತೆ, ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ನೀವು ಲೋ ಫ್ಯಾಟ್ ಮಿಲ್ಕಲ್ಲೂ ಕೂಡ ಮಾಡ್ಬೋದು. ಈಗ ನನಗೆ ಸ್ವಲ್ಪ ಶಾವಿಗೆ ಕಡಿಮೆ ಅನಿಸ್ತು, ಸೊ ಪುಡಿ ಏನಿತ್ತು ಅದನ್ನು ಹಾಕಿದ್ದೀನಿ. ಶಾವಿಗೆನ ನೀವು ಪೂರ್ತಿ ಪುಡಿ ಮಾಡಿ ಕೂಡ ಹಾಕ್ಬೋದು, ಹಾಗೆ ಕೂಡ ಹಾಕ್ಬೋದು. ಹಾಲಲ್ಲಿ ಅದೆಲ್ಲ ಬೆರೆತ ಮೇಲೆ ಸಾಫ್ಟ್ ಆದಮೇಲೆ ಅದೇನೇ ಕಟ್ ಆಗುತ್ತೆ, ಹಾಗೆ ನೂಡಲ್ಸ್ ಥರ ಇಷ್ಟು ಉದ್ದ ಏನಿರೋದಿಲ್ಲ. ಸೊ ಈಗ ಅದು ಸಿಮ್ ಮಾಡಿ ಇಟ್ಟಿದ್ದೀನಿ, ಒಂದು ಬಾಯ್ಲ್ ಬಂದರೆ ಸಾಕು, ಆಫ್ ಮಾಡಿಬಿಡ್ಬೋದು. ಏಲಕ್ಕಿ ಕೂಡ ಸ್ವಲ್ಪ ಕುಟ್ಟಿ ಹಾಕ್ತೀನಿ ನಾನು ಫ್ಲೇವರ್ಗೋಸ್ಕರ ಲಾಸ್ಟಿಗೆ. ಈಗ ನಾವು ಎವ್ರಿ ವೀಕೆಂಡ್ ಹೇಗೆ ನೆಕ್ಸ್ಟ್ ವೀಕ್ನ ಮೀಲ್ ಪ್ಲ್ಯಾನ್, ಯಾವ್ಯಾವ ದಿನ ಏನೇನು ಅಡುಗೆ ಮಾಡಬೇಕು, ಅದಕ್ಕೆ ತರಕಾರಿ ಹೇಗೆ ಶಾಪಿಂಗ್ ಮಾಡ್ತೀವಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಮಂಡೇ ಒಂದು 1/4 kg ಕ್ಯಾರೆಟ್, 1/4 kg ಬೀನ್ಸ್, ಚಿಲ್ಲಿ, ಗ್ರೀನ್ ಚಿಲ್ಲಿ ಒಂದು 2-3, ಲೆಮನ್ ಇದೆ, ಶುಂಠಿ ಒಂದು ಸ್ವಲ್ಪ ಇದೆ, ಕ್ಯಾಪ್ಸಿಕಮ್ ಮಸಾಲ. ರೊಟ್ಟಿನ ಚಪಾತಿನ? ಕ್ಯಾಪ್ಸಿಕಮ್ ಮಸಾಲ ಅಕ್ಕಿ ರೊಟ್ಟಿ ಆಯಿತು. ಟ್ಯೂಸ್ಡೇಗೆ ಅದು ಕ್ಯಾರೆಟ್ ಬೀನ್ಸ್ ಮಿಕ್ಸ್ ತರಕಾರಿ ಬರ್ತಿತ್ತು, ವೆಜ್ ಪಲಾವ್. ನೆಕ್ಸ್ಟ್ ಬುಧವಾರ ಚಪಾತಿ, ಮತ್ತೆ ಯಾವುದಾದ್ರೂ ಒಂದು ನಿಮ್ಮಿಬ್ರಿಗೂ ಇಷ್ಟ ಇದ್ದಿರೋ ತರಕಾರಿ ತರೋಣ. ಹೀರೆಕಾಯಿ ಪಲ್ಯ, ಬೀಟ್ರೂಟ್ ಚಪಾತಿ. ನೆಕ್ಸ್ಟ್ ಇಡ್ಲಿ ಮಾಡ್ಬಿಟ್ಟಿದ್ದೀವಿ, ದೋಸೆ ಮಾಡಬೇಡ ದಿನ ಆಯ್ತಾ? ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಉಪ್ಪಿಟ್ಟು. ಒಂದೇ 2 ಟೈಮ್ ಉಪ್ಪಿಟ್ಟು ತಿನ್ನಕ್ಕಾಗಲ್ಲ. ಕಾಳು ಯಾವ್ದಾದ್ರು ನೆನೆಸ್ಬಿಟ್ಟು ಅದನ್ನ ಸಲಾಡ್ ಥರ ಮಾಡ್ತೀನಿ. ಹುಳ್ಳಿ ಕಾಳು ಆದರೆ ಬೇಯಿಸ್ಬಿಟ್ಟು ಅದ್ರ ಸಲಾಡ್ ಥರ ಮಾಡ್ತೀವಿ, ಆದರೆ ನಾವು ಸಲಾಡ್ ತಿನ್ನಕ್ಕಿದ್ವಿ. ಇದಾದರೆ ಹೆಸರು ಕಾಳು ಅಥವಾ ಹೆಸರು ಕಾಳಾದ್ರೆ ಬಾಯ್ಲ್ ಏನು ಮಾಡಲ್ಲ, ಹಂಗೆ ಸ್ಯಾಟರ್ಡೆ ಬರ್ದಿದ್ದೀನಲ್ಲ ಮಂಡೆಗೆ. ಬೀನ್ಸ್ ಪಲ್ಯಕ್ಕೆ ರೊಟ್ಟಿನ. ಈಗ ಇದಕ್ಕೆ ತಕ್ಕಂಗೆ ನಾನು ಗ್ರಾಸರೀಸ್ ಲಿಸ್ಟ್ ಮಾಡ್ತೀನಿ. ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಕ್ಕಿ ಇಟ್ಟಿದೆ, ಕ್ಯಾಪ್ಸಿಕಮ್ ಇಲ್ಲ, ಅರ್ಧ kg ತಂದರೆ ಸಾಕಲ್ಲ. ಕ್ಯಾಪ್ಸಿಕಮ್ ಮಸಾಲಾಗೆ ಹಾಕೋಕ್ಕೆ ಟೊಮೆಟೊ 1 kg ತರೋಣ. ನೆಕ್ಸ್ಟು ವೆಜ್ಜು ಪಲಾವ್ ಹಾಕೋಕ್ಕೆ ಆಲೂಗಡ್ಡೆ ಸ್ವಲ್ಪ ಇದೆ, ಕ್ಯಾರೆಟ್ ಬೀನ್ಸ್ ಎಲ್ಲ ಇದೆ, ಸ್ವಲ್ಪನೇ ಇದೆ. ನೆಕ್ಸ್ಟು ಸಲಾಡ್ ರಾಯ್ತ ಮಾಡೋಕ್ಕೆ ಈರುಳ್ಳಿ ಸಫಿಷಿಯೆಂಟ್ ಇದೆ, ಈ ವಾರಕ್ಕೆ ಆಗ್ಬೋದು. ಹೀರೆಕಾಯಿ ಪಲ್ಯ 1 kg ತರಿಸ್ಬಿಡೋಣಲ್ಲ ಹೀರೆಕಾಯಿ. ನೆಕ್ಸ್ಟು ಬೀಟ್ರೂಟ್ ಚಪಾತಿ ಮಾಡೋಕ್ಕೆ ಬೀಟ್ರೂಟ್ ಇಲ್ಲ, ಬೀಟ್ರೂಟ್ 1/2 kg ಸಾಕು. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡೋಕ್ಕೆ ಅಕ್ಕಿ ಇದೆ, ಉದ್ದಿನಬೇಳೆ ಇದೆ. ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಆಲೂಗಡ್ಡೆ ಬೇಕು, ಚಟ್ನಿ ಮಾಡೋಕ್ಕೆ ಕಾಯಿ ಬೇಕು, ಕಾಯಿ ಇದೆ. ಉಪ್ಪಿಟ್ಟು ಮಾಡೋಕ್ಕೆ ರವೆ ಇದೆ,
ಹೆಸರು ಕಾಳು ರಸಮ್ ಮಾಡೋಕ್ಕೆ ಹೆಸರು ಕಾಳಿದೆ. ಬೀನ್ಸ್ ಪಲ್ಯ ಮಾಡೋಕ್ಕೆ ಬೀನ್ಸ್ ಬೇಕು. 1/2 kg ಸಾಕು, ಜಾಸ್ತಿ ತಿನ್ನೋಕ್ಕಾಗಲ್ಲ. ನೆಕ್ಸ್ಟು ಚಟ್ನಿ, ರೊಟ್ಟಿ ಮಾಡೋಕ್ಕೆ ಇಟ್ಟಿದೆ. ಅವಲಕ್ಕಿ ಇಲ್ಲ. ಇಷ್ಟು ಅರ್ಧ kg ಬರಿಲ್ಲ. ಹಾಂ, ಕರಿಬೇವಿದೆ, ಪುದೀನ ಇದೆ, ಸೊಪ್ಪು ಫ್ರೆಶ್ ಸೊಪ್ಪು ಯಾವ್ದು ಸಿಗುತ್ತೋ ಅದು. ಅದ್ರ ಜೊತೆ ಡೇಟ್ಸ್ ಬೇಕು, ಸಾಫ್ಟ್ ಡೇಟ್ಸು, ನಾಟಿ ಜಾಗ. ನೋಡಿದ್ರಲ್ಲ ಯಾವ ರೀತಿ ನಾವೆಲ್ಲ ಪ್ಲ್ಯಾನಿಂಗ್ ಮಾಡ್ತೀವಿ ಅಂತ. ಈಗ ಈ ಲಿಸ್ಟನ್ನ ತೊಗೊಂಡು ನಾವು ಗ್ರಾಸರಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀವಿ. ಹಾಗೆಯೇ ತರಕಾರಿ ಅವೆಲ್ಲ ತೊಗೊಂಡು ಬರ್ತೀವಿ. ಅದಕ್ಕೂ ಮುಂಚೆ ಚರಿತಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಡೋಣ ಅಂತ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸ್ನಾನ ಮಾಡ್ಸೋಕ್ಕೆ ನಾನು ನಿಮಗೆ ವ್ಲಾಗಲ್ಲೇ ಹೇಳಿದಾಗ ನಾನು ಮಾಮಾಅರ್ತ್ ಅವರ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಮಿಲ್ಕ್, ಓಟ್ಸ್ ಮತ್ತು ಕ್ಯಾಲೆಂಡುಲಾ. ಇವು 3 ಇಂಗ್ರೀಡಿಯೆಂಟ್ಸು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಇದು ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡುತ್ತೆ, ಹಾಗೆ ಮಾಯ್ಶ್ಚರೈಸೇಷನ್ ಕೊಡುತ್ತೆ, ಹಾಗೆಯೇ ಸೆನ್ಸಿಟಿವ್ ಸ್ಕಿನ್ನನ್ನು ಹಾಗೆ ರಿಟೈನ್ ಮಾಡುತ್ತೆ. ಸ್ಕ್ಯಾಲ್ಪ್ ಕೂಡ ಮಾಯ್ಶ್ಚರೈಸ್ ಮಾಡುತ್ತೆ. ಯಾಕಂದರೆ ಇದು ಶ್ಯಾಂಪೂ ಆಗಿ ಕೂಡ ಯೂಸ್ ಮಾಡ್ಬೋದು, ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು, ಬಾಡಿ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು. ಎಲ್ಲಾದರೂ ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಈಸಿ. ಒಂದೇ ತೊಗೊಂಡೋದ್ರೆ ಸಾಕು, ಎಲ್ಲ ಕಡೆ ಶ್ಯಾಂಪೂ ಬಾಡಿ ವಾಶ್ ಎತ್ಕೊಂಡು ಹೋಗೋದು ತಪ್ಪುತ್ತೆ. ಮಳೆಗಾಲದಲ್ಲಿ ಮಕ್ಕಳ ಸ್ಕಿನ್ನನ್ನು ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹೋಮ್ ರೆಮಿಡೀಸ್ ಮಾಡೋಕ್ಕೆ ಅಷ್ಟು ಟೈಮೇ ಇಲ್ಲದೆ ಇದ್ದಾಗ ಈ ರೀತಿ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ನೀವು ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಶ್ಯಾಂಪೂಗೆ ಮತ್ತು ಬಾಡಿ ವಾಶ್ಗೆ ಎರಡೆರಡಕ್ಕೆ ಪೇ ಮಾಡೋದ್ರ ಬದಲು 2 ಒಂದರಲ್ಲೇ ಬಂದರೆ ನಮಗೆ ಮನಿ ಕೂಡ ಸೇವ್ ಮಾಡ್ದಂಗೆ ಆಗುತ್ತೆ. ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸುತ್ತೆ ನನಗೆ. ಮಾಮಾಅರ್ತ್ ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಈಗಂತೂ ಎಲ್ಲಿ ನೋಡಿದ್ರೂ ಅವ್ರ ಪ್ರಾಡಕ್ಟ್ಸೇ ಕಾಣಿಸ್ತಿರುತ್ತೆ. ಮೆಡಿಕಲ್ ಶಾಪ್ ಆಗಿರ್ಬೋದು, ಕಿರಾಣಿ ಅಂಗಡಿ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲ ಕಡೆ ಕಾಣಿಸ್ತಿರುತ್ತೆ. ನೀವು ರೀಸೆಂಟಾಗಿ ಎಲ್ಲಿ ನೋಡಿದ್ರಿ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ನಾನು ಮಾಮಾಅರ್ತ್ ಅವರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ. ಅದರ ಪ್ರಕಾರ ಅವರು ನಿಮ್ಮ ಪ್ರತಿ ಆರ್ಡ್ರನ್ನು ಒಂದು ಟ್ರೀಗೆ ಲಿಂಕ್ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ. ಅದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಯಾಕೆ ಅಂತಂದರೆ ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಷ್ಟು ಗುಡ್ ಇನಿಷಿಯೇಟಿವ್ ಅಲ್ವಾ. ಇನ್ನು ನಾವು ಬೆಳಗ್ಗೆ ಸಂಜೆ ಎಲ್ಲ ಚರಿತು ಜೊತೆಗೆ ಬಾಲ್ಕನಿಯಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ನನಗೂ ಚರಿತಿಗೂ ಆ ಟೈಮ್ ತುಂಬ ಇಷ್ಟ. ಇಲ್ಲಿ ಕುತ್ಕೊಂಡು ಅವನು ಓಡಾಡೋ ಕಾರು, ಬೈಕು ಎಲ್ಲ ನೋಡಿ ಎಂಜಾಯ್ ಮಾಡ್ತಿರ್ತಾನೆ. ಆ ನೇಚರು, ಟ್ರೀಸು ಎಲ್ಲನೂ. ಬಟ್ ಮಾನ್ಸೂನಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ. ಅವ್ನ ಹತ್ರಕ್ಕೆ ಸೊಳ್ಳೆ ಬರಬಾರ್ದು ಅಂತ ನಾನು ಈ ಮಾಮಾಅರ್ತ್ ಅವರ ಮಸ್ಕಿಟೋ ಪ್ಯಾಚಸ್ನ ಯೂಸ್ ಮಾಡ್ತೀನಿ. ಇದು ಸ್ಮೆಲ್ ತುಂಬ ಪ್ಲೆಸೆಂಟ್ ಆಗಿದೆ. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದಾರೆ ಮಸ್ಕಿಟೋ ರೆಪೆಲೆಂಟ್ ಆಗಿ. ಬೇರೆ ಯಾವುದೇ ಕಂಪ್ನಿದು ಯೂಸ್ ಮಾಡಿದ್ರೂ ನಮಗೆ ತುಂಬ ಹಾರ್ಮ್ಫುಲ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಸೊಳ್ಳೆ ಓಡಿಸೋಕ್ಕೋಸ್ಕರ ಅಂತ. ಅದು ನಮಗೂ ಕೂಡ ಒಳ್ಳೆಯದಲ್ಲ, ಬೇಬಿಗೂ ಕೂಡ ಒಳ್ಳೆಯದಲ್ಲ. ಇದರಲ್ಲಿ ಸಿಟ್ರೋನೆಲ್ಲ ಮತ್ತು ಲೆಮನ್ ಗ್ರಾಸ್ ಆಯಿಲ್ ಇದೆ. ಇದು ಅಪ್ ಟು 12 hours ಮಸ್ಕಿಟೋಸ್ನ ದೂರ ಇಡುತ್ತೆ ನ್ಯಾಚುರಲ್ ಆಗಿ. ಇನ್ಫ್ಯಾಕ್ಟ್ ಇದು ನೀವು ಪಾರ್ಕಿಗೆಲ್ಲ ಕರ್ಕೊಂಡು ಹೋಗುವಾಗೂ ಕೂಡ ಯೂಸ್ ಮಾಡ್ಬೋದು. ಅಲ್ಲೂ ಕೂಡ ನಿಶ್ಚಿಂತೆಯಿಂದ ಇರ್ಬೋದು ಸೊಳ್ಳೆ ಕಾಟದಿಂದ. ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ 20% ಆಫ್ ಸಿಗುತ್ತೆ. ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ. ಹಾಗೆ ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ, ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ನಿಮಗೆ ಬೇಕಾಗಿರೋ ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇದು ನಮ್ಮ ಮೀಲ್ ಪ್ಲ್ಯಾನ್ ಆಗಿದೆ. ಈಗ ನಾವು ಇದಕ್ಕೆ ಬೇಕಾಗಿರೋ ಐಟಮ್ಸ್ನು ಕೂಡ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಲಿಸ್ಟ್ ಮಾಡ್ಕೊಂಡು ಹೋಗೋದ್ರಿಂದ ನಾವು ಎಕ್ಸ್ಟ್ರಾ ವೆಜಿಟೇಬಲ್ಸ್ ತರೋದು, ವೆಜಿಟೇಬಲ್ಸ್ ವೇಸ್ಟ್ ಆಗೋದು, ಹಾಗೆಯೇ ಸುಮ್ಮನೆ ದುಡ್ಡು ಎಕ್ಸ್ಟ್ರಾ ಖರ್ಚು ಮಾಡೋದು ಇದೆಲ್ಲ ತಪ್ಪುತ್ತೆ. ಕರೆಕ್ಟಾಗಿ ಆ ವಾರಕ್ಕೆ ಎಷ್ಟು ಬೇಕೋ ಅಷ್ಟೇ ತಂದು ಅಲ್ಲಿಗೆ ಕ್ಲೋಸ್ ಆಗೋಗ್ಬಿಡುತ್ತೆ. ಮತ್ತು ನೆಕ್ಸ್ಟ್ ವಾರಕ್ಕೆ ಫ್ರೆಶ್ ವೆಜಿಟೇಬಲ್ಸ್ ತರ್ಬೋದು. ಫ್ರೆಶ್ ವೆಜಿಟೇಬಲ್ಸ್ ಯಾವಾಗಲೂ ಹೆಲ್ತಿಗೂ ಕೂಡ ಒಳ್ಳೆಯದು. ಈಗ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ತಿಂಡಿಗೆ ಎಲ್ಲ ರೆಡಿ ಮಾಡಿಟ್ಟು, ಮಧ್ಯಾಹ್ನಕ್ಕೂ ಕೂಡ ಊಟ ರೆಡಿ ಮಾಡಿಟ್ಟು ಹೊರಗೆ ಹೋಗ್ತಾ ಇದ್ದೀನಿ ಒಬ್ಬಳೇ. ಚರಿತ್ಗೂ ಕಾರ್ತಿಕ್ಗೂ ಮನೆಗೆ ಬಿಟ್ಟು. ಯಾಕೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಫಸ್ಟಿಗೆ ನಾನು ತಾಲಿಪಟ್ಟು ಮಾಡೋಕ್ಕೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸ್ ಆಲ್ರೆಡಿ. ಇದರಲ್ಲಿ ಬೇರೆ ಬೇರೆ ಹಿಟ್ಟು ಜೊತೆಗೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಎಲ್ಲ ಹಾಕಿದ್ದೀನಿ. ಈ ಬಟರ್ ಪೇಪರ್ ಅಂತ ಏನು ಸಿಗುತ್ತೆ, ಪಾರ್ಚ್ಮೆಂಟ್ ಪೇಪರ್ ಅಂತ, ಬೇಕಿಂಗ್ ಪೇಪರ್, ಎಷ್ಟೊಂದು ಹೆಸರುಗಳಿದೆ ಇದಕ್ಕೆ. ಅದನ್ನು ಯೂಸ್ ಮಾಡ್ತಿದ್ದೀನಿ ನಾನು. ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ತೆಳ್ಳಗೆ ಲಟ್ಟಿಸ್ಬೋದು, ದೊಡ್ಡದಾಗಿ ಲಟ್ಟಿಸ್ಬೋದು. ಹಾಗೆಯೇ ಕ್ರಿಸ್ಪಿ ಬೇಕಾದರೂ ಮಾಡ್ಕೋಬೋದು, ಸಾಫ್ಟ್ ಬೇಕಾದರೂ ಮಾಡ್ಕೋಬೋದು. ದಪ್ಪ ದಪ್ಪ ತಾಳಿಪಟ್ಟು ಮಾಡಿದ್ರೆ ಗಟ್ಟಿ ಗಟ್ಟಿ ಆಗೋಗ್ಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಎಸ್ಪೆಷಲಿ ಚರಿತಿಗೂ ಕೂಡ ಅಗಿಯೋಕ್ಕೆಲ್ಲ ಕಷ್ಟ. ಸೊ ಈ ರೀತಿ ನಿಮಗೆ ಸಾಫ್ಟ್ ತಾಳಿಪಟ್ಟು ಇಷ್ಟ ಇದ್ದರೆ ನೀವು ಈ ಟ್ರಿಕ್ನ ಟ್ರೈ ಮಾಡ್ಬೋದು. ಅಥವಾ ಹೋಳಿಗೆ ಹಾಳೆ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು.
ಈ ರೀತಿ ನಾನು ಹಿಟ್ಟನ್ನು ಎರಡು ಕಡೆ ಎಣ್ಣೆ ಹಚ್ಬಿಟ್ಟು ಮಧ್ಯದಲ್ಲಿಟ್ಟು ಮಾಮೂಲಿ ಚಪಾತಿ ಲಟ್ಟಿಸ್ತಾ ಇದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಇಷ್ಟೇ ಹಿಟ್ಟು ತೊಗೊಂಡಿದ್ದೆ ನಾನು. ಎಷ್ಟು ತೆಳ್ಳಗೆ ಚಪಾತಿ ಅಷ್ಟೇ ತೆಳ್ಳಗೆ ಬರ್ತಾ ಇದೆ. ಇದನ್ನು ನಾವು ವಾಪಸ್ ಇದ್ರ ಮೇಲೆ ಟ್ರಾನ್ಸ್ಫರ್ ಮಾಡೋದು ಕೂಡ ಈಸಿ. ಹೈ ಹೀಟ್ ತವಾ ಮೇಲೆ ಟಚ್ ಮಾಡಿದ್ರೆ ಎಲ್ಲ ನಾವು ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಬಟ್ ಬೇಕಿಂಗ್ ಪೇಪರು ಥಿಕ್ಕಿರುತ್ತೆ, ಮೆಲ್ಟ್ ಆಗೋದಿಲ್ಲ. ನೀವು ಅದ್ರ ಮೇಲೆ ಹಾಕಿ ಕಾದಿರೋ ತವಾ ಮೇಲೆ ಹಾಕಿ ಒಂದು 30 ಸೆಕೆಂಡ್ಸ್ ಹಾಗೆ ಬಿಟ್ಬಿಡಿ. ಅದೇ ಬಿಟ್ಕೊಂಡ್ಬಿಡುತ್ತೆ ತವಾಗೆ. ಆಮೇಲೆ ನಾವು ನೀಟಾಗೆ ಈ ಥರ ಬೇಕಿಂಗ್ ಪೇಪರ್ನ ತೆಗೆದುಬಿಟ್ರೆ ಆಯಿತು. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ನೋಡಿ ಈಗ ಎಷ್ಟು ಸಾಫ್ಟ್ ಆಗಬೇಕಂದ್ರೆ ನೀವು ಈಗಲೇ ತಕ್ಕೊಂಬಿಡ್ಬೋದು. ಕ್ರಿಸ್ಪಿ ಬೇಕಂದರೆ ನೀವು ಲೋ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ಸ್ವಲ್ಪನೇ ಬ್ರಷಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ. ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಅದಕ್ಕೆ ಶೇಂಗಾ ಚಟ್ನಿ ಜೊತೆ ತಿಂದ್ವಿ. ಬೇಕಂದರೆ ಹಾಗೆ ತಿನ್ಬೋದು. ಇದರಲ್ಲೂ ಕೂಡ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಟೈಮ್ ನಿಮಗೆ ನಾನು ತಾಳಿಪಟ್ಟು ಸ್ಟಫಿಂಗು ಏನೇನು ಹಾಕ್ತೀನಿ ಫುಲ್ಲು ಹಿಟ್ಟಿಗೆ ಅಂತಲೂ ಕೂಡ ಡೀಟೇಲಾಗಿ ತೋರಿಸ್ತೀನಿ. ಇವತ್ತು ಅರ್ಜೆಂಟಲ್ಲಿ ನಾನು ಹೋಗೋದ್ರಿಂದ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಕಾರ್ತಿಕ್ ಪಾಪು ಇನ್ನೂ ಎದ್ದಿಲ್ಲ. ಅವ್ರು ಎದ್ಮೇಲೆ ತಿಂಡಿ ತಿಂತಾರೆ. ನಾನು ಮಾಡಿಟ್ಟು ಹೋಗ್ಬಿಟ್ರೆ ಆಯಿತು. ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಿದ್ದೀನಿ. ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಬೆಂಡೆಕಾಯಿ ಫ್ರೈ ಮಾಡಿಡ್ತಾ ಇದ್ದೀನಿ. ಬೆಂಡೆಕಾಯಿ ಫ್ರೈಗೆ ನಾನು ಬೆಂಡೆಕಾಯಿನ ಈ ರೀತಿ ಸೀಳ್ಬಿಟ್ಟು ತವಾ ಮೇಲೆ ಡೈರೆಕ್ಟಾಗಿ ಹಾಕಿ ಸ್ವಲ್ಪ ಅದ್ರದ್ದು ಏನಾದರೂ ಮಾಯಿಶ್ಚರ್ ಇದ್ದರೆ ಹಾಗೆ ರೋಸ್ಟ್ ಮಾಡ್ತಿದ್ದೀನಿ. ಅದಾದಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪುಡಿ, ಅರಿಶಿನದ ಪುಡಿ ಇದಿಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ. ಇದು ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಥರ ಒಂದು 2-3 ಪೀಸ್ ತಿಂದರೆ ಸಾಕು, ಚೆನ್ನಾಗಿರುತ್ತೆ. ಇದು ಕಾರ್ತಿಕಿಗೆ ತುಂಬ ಇಷ್ಟ ಅನ್ನ ಸಾರು ಜೊತೆ ನೆಂಚ್ಕೊಳ್ಳೋಕ್ಕೆ. ನಾನು ಒಬ್ಬಳೇ ಹೋಗ್ತಿರೋ ಇವೆಂಟ್ ಯಾವುದು, ಅಲ್ಲೇನೇನು ಮಾಡ್ತೀವಿ ಎಲ್ಲನೂ ನಿಮ್ಗೆ ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿನ ನಮ್ಮ ಮೀಲ್ ಪ್ಲ್ಯಾನಿಂಗಿಂದ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಅದನ್ನು ಫಾಲೋ ಮಾಡಿ ಟೈಮ್ ಮತ್ತು ಹಣನೂ ಉಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.